ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀಮಾತೆ ಶ್ರೀ ಶಾರದಾದೇವಿ ಮತ್ತು ಸೋದರಿ ನಿವೇದಿತಾ, ಶ್ರೀಮಾತೆ ಶ್ರೀ ಶಾರದಾದೇವಿ ಮತ್ತು ಸೋದರಿ ನಿವೇದಿತಾ, ಇದು ಇವತ್ತಿನ ವಿಷಯ. ಶ್ರೀಮಾತೆಯವರು ಮತ್ತು ಸೋದರಿ ನಿವೇದಿತಾ ಇವರಿಬ್ಬರ ಸಂಬಂಧ ಅತ್ಯಂತ ಮಧುರವಾಗಿತ್ತು, ಹೃದಯಸ್ಪರ್ಶಿಯಾಗಿತ್ತು, ಸ್ಫೂರ್ತಿದಾಯಕವಾಗಿತ್ತು. ನಿವೇದಿತಾ ತನ್ನ ಹೃದಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಶ್ರೀಮಾತೆಯವರಿಗೆ ಕೊಟ್ಟಿದ್ದಳು ಎಂಬುದರಲ್ಲಿ ಎರಡು ಮಾತೇ ಇಲ್ಲ. ಅಷ್ಟೇ ಅಲ್ಲ, ಶ್ರೀಮಾತೆಯವರು ಕೂಡ ನಿವೇದಿತಾಳಿಗೆ ತಮ್ಮ ಹೃದಯದಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಿದ್ದರು. ಅವರಿಬ್ಬರ ಮೊದಲ ಭೇಟಿಯ ಕುರಿತು ಸ್ವಾಮಿ ವಿವೇಕಾನಂದರಿಗೆ ಸ್ವಲ್ಪ ಚಿಂತೆ ಇತ್ತು. ಏಕೆಂದರೆ ಶ್ರೀಮಾತೆ ಶ್ರೀ ಶಾರದಾದೇವಿಯವರು ಗ್ರಾಮೀಣ ವಾತಾವರಣದಲ್ಲಿ, ಸಂಪ್ರದಾಯಸ್ಥ ಬ್ರಾಹ್ಮಣ ವಾತಾವರಣದಲ್ಲಿ ಬೆಳೆದು ಬಂದವರು. ಆಂಗ್ಲ ಶಿಷ್ಟಾಚಾರ ಪದ್ಧತಿ ಅವೆಲ್ಲ ಅವರಿಗೆ ಪರಿಚಿತ ಇಲ್ಲ, ಆಂಗ್ಲ ಭಾಷೆ ಬರಲ್ಲ. ಹೀಗಿರುವಾಗ ಎರಡು ಧ್ರುವಗಳಂತಿರುವ ಶ್ರೀಮಾತೆ ಮತ್ತು ನಿವೇದಿತಾ ಇವರ ಮೊದಲ ಭೇಟಿ ಹೇಗಿರಬಹುದು ಎಂದು ಸ್ವಾಮಿ ವಿವೇಕಾನಂದರಿಗೆ ಸ್ವಲ್ಪ ಚಿಂತೆ ಆಗಿತ್ತು. ಆದರೆ ಅದು ಅಸಂಗತವಾದುದು ಎಂಬುದನ್ನು ಶ್ರೀಮಾತೆಯವರು ನಿವೇದಿತಾಳು ಸಾಧಿಸಿ ಅಥವಾ ಪ್ರೂವ್ ಮಾಡಿ ತೋರಿಸಿದರು. ಮೊದಲ ಬಾರಿಗೆ ನಿವೇದಿತಾ ಶ್ರೀಮಾತೆಯವರ ಹತ್ತಿರ ಹೋಗುವಾಗ ಅವಳಿಗೆ ಬಂಗಾಳಿ ಬರುತ್ತಿರಲಿಲ್ಲ. ಅದಕ್ಕೆ ದುಭಾಷಿಯಾಗಿ ಸ್ವಾಮಿ ಸ್ವರೂಪಾನಂದರು ಬಂದಿರ್ತಾರೆ. ಶ್ರೀಮಾತೆಯವರು ವಾತ್ಸಲ್ಯದಿಂದ ನಿವೇದಿತಾಳನ್ನು ಬರಮಾಡಿಕೊಂಡರು. ಅವರು, ನಿನ್ನ ಹೆಸರು ಏನು ಮಗು ಎಂದು ಕೇಳಿದರು. ಶ್ರೀಮಾತೆಯವರು ಕೇಳಿದಾಗ ನಿವೇದಿತಾ, ನನ್ನ ಹೆಸರು ಮಾರ್ಗರೆಟ್ ಎಲಿಜಬೆತ್ ನೋಬೆಲ್ ಎಂದು ಹೇಳಿದಳು. ಆಗ ಇನ್ನೂ ಅವಳಿಗೆ ದೀಕ್ಷೆ ಆಗಿರಲ್ಲ, ನಿವೇದಿತಾ ಎಂಬ ಹೆಸರು ಬಂದಿರುವುದಿಲ್ಲ. ಶ್ರೀಮಾತೆಯವರು, ಮಗು, ನನಗೆ ಅಷ್ಟು ಉದ್ದ ಹೆಸರನ್ನು ಹೇಳಲಿಕ್ಕೆ ಬರುವುದಿಲ್ಲ. ನಾನು ನಿನ್ನನ್ನು ಖೂಕಿ ಅಂತ ಕರೆಯುತ್ತೇನೆ. ಖೂಕಿ ಅಂತ ಹೇಳಿದರೆ ಮಗು, ಮಗು ಅಂತ ಅರ್ಥ. ನಿವೇದಿತಾ, ಹೌದು ಹೌದು, ನಾನು ಶ್ರೀಮಾತೆಯವರ ಖೂಕಿ ಎಂದು ಹೇಳಿದ್ಲು. ಅಂದಿನ ಭೇಟಿಯನ್ನು ಕುರಿತಂತೆ ನಿವೇದಿತಾ ಸ್ವಾಮಿ ವಿವೇಕಾನಂದರ ಹತ್ತಿರ ತನ್ನ ತೃಪ್ತಿಯನ್ನು ಯಾವ ರೀತಿ ಹೇಳಿಕೊಂಡಳು ಅಂದರೆ, ಶ್ರೀಮಾತೆಯವರು ನನಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಶ್ರೀಮಾತೆಯವರು ನನ್ನನ್ನು ತಲೆ ಮುಟ್ಟಿ ಆಶೀರ್ವದಿಸಿದರು. ಶ್ರೀಮಾತೆಯವರು ನನಗೆ ಪ್ರಸಾದವನ್ನು ಕೊಟ್ಟರು. ಶ್ರೀಮಾತೆಯವರು ನನ್ನನ್ನು ಖೂಕಿ ಅಂತ ಕರೆದರು. ಹೀಗೆ ಅವರೀರ್ವರ ಮೊದಲ ಭೇಟಿ ಮುಂದಿನ ಅನೇಕ ಆತ್ಮೀಯ ಭೇಟಿಗಳಿಗೆ ನಾಂದಿಯಾಯಿತು. ನಿವೇದಿತಾ ಶ್ರೀಮಾತೆಯವರ ಅನುಮತಿ ಪಡೆದು ಅವರ ಮನೆಯಲ್ಲೇ ಕೆಲವು ತಿಂಗಳು ವಾಸವಾಗಿರ್ತಾಳೆ. ಶ್ರೀಮಾತೆಯವರು ಅವಳ ಜೊತೆಯಲ್ಲಿಯೇ ಊಟ ಮಾಡ್ತಾ ಇದ್ರು. ಅವಳು ತನ್ಮೂಲಕ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ತಿಳಿದುಕೊಳ್ಳಲಿ ಎನ್ನುವುದು ಶ್ರೀಮಾತೆಯವರ ಉದ್ದೇಶ ಆಗಿತ್ತು. ಅನಂತರ ಶ್ರೀಮಾತೆಯವರ ಜೊತೆ ಇರುವವರಿಗೆ ಎಲ್ಲಿ ಅನನುಕೂಲ ಆದೀತೋ ಎಂದು ಹಿಂಜರಿದು ನಿವೇದಿತಾ ಅಲ್ಲಿಯೇ ಹತ್ತಿರದಲ್ಲಿ ಇನ್ನೊಂದು ಮನೆಯನ್ನು ತನಗಾಗಿ ಮಾಡುತ್ತಾಳೆ. 10 ಬೋಸ್ಪಾರಾ ಲೇನ್ ಅಲ್ಲಿ ಅವಳು ತನ್ನ ಮನೆಯನ್ನು ಮಾಡಿದ್ಲು.
ಅಲ್ಲಿಯೇ ಭಾರತದ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ನಿವೇದಿತಾ ಪ್ರಾರಂಭಿಸಿದ್ಳು. ಅದನ್ನು ಉದ್ಘಾಟನೆ ಮಾಡಿದವರು ನಮ್ಮ ಶ್ರೀಮಾತೆಯವರೇ, ಸಾಕ್ಷಾತ್ ಸರಸ್ವತಿ. ಶ್ರೀಮಾತೆಯವರು ಆ ಶಾಲೆಯನ್ನು ಉದ್ಘಾಟನೆ ಮಾಡುತ್ತಾ, ಜಗನ್ಮಾತೆಯ ಕೃಪೆ ಈ ಶಾಲೆಯ ಮೇಲೆ ಸದಾ ಇರಲಿ, ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂತಹ ಸ್ತ್ರೀಯರು ಸಮಾಜದ ಆದರ್ಶ ಪ್ರಜೆಗಳಾಗುವಂತಾಗಲಿ ಎಂದು ಆಶೀರ್ವಾದವನ್ನು ಮಾಡುತ್ತಾರೆ. ನಿವೇದಿತಾ ತನ್ನ ಬಿಡುವಿಲ್ಲದ ಕಾರ್ಯಚಟುವಟಿಕೆಗಳ ನಡುವೆಯೂ ಪ್ರತಿದಿನ ಶ್ರೀಮಾತೆಯವರ ಹತ್ತಿರ ಹೋಗಿ ಬರ್ತಾ ಇದ್ಲು. ಅದರಲ್ಲೂ ಭಾನುವಾರಗಳಂದು ಅವಳು ಶ್ರೀಮಾತೆಯವರ ಕೋಣೆಯನ್ನು ತಾನಾಗಿ ಸ್ವಯಂ ಸ್ಫೂರ್ತಿಯಿಂದ ಸ್ವಚ್ಛ ಮಾಡೋದು, ಜಾಡಿಸುವುದು, ಕಿಟಕಿ ಗಾಜು ಒರೆಸುವುದು, ಶ್ರೀಮಾತೆಯವರ ಆಸನವನ್ನು ಓರಣಗೊಳಿಸುವುದು, ಈ ರೀತಿ ಕೆಲವು ಎಲ್ಲ ಸೇವೆಗಳನ್ನು ಮಾಡುತ್ತಿದ್ದಳು. ಶ್ರೀಮಾತೆಯವರಿಗೆ ಸಣ್ಣ ಸಹಾಯ ಒದಗುವುದಾದರೆ ಅದು ಅವಳಿಗೆ ಅತ್ಯಂತ ಸಂತೋಷದ ಸಂಗತಿಯಾಗಿತ್ತು. ನಿವೇದಿತಾ ಆರ್ಥಿಕವಾಗಿ ಬಲಿಷ್ಠವಾಗಿರಲಿಲ್ಲ. ಅವಳಿಗೆ ಶ್ರೀಮತಿ ವೋಲೆಬುಲ್ ಮತ್ತು ಜೋಸೆಫಿನ್ ಮ್ಯಾಕ್ಲಾಡ್ ಧನ ಸಹಾಯವನ್ನು ಮಾಡ್ತಾ ಇದ್ದರು. ಅದಕ್ಕಾಗಿ ನಿವೇದಿತಾ ತಾನು ಶ್ರೀಮಾತೆಯವರಿಗೆ ಹಲವಾರು ವಸ್ತುಗಳನ್ನು ಕೊಡಿಸಬೇಕು ಎಂದು ಬಯಸಿದ್ದರೂ ಕೂಡ ಅದನ್ನು ಮುಂದಕ್ಕೆ ಹಾಕ್ತಾ ಇದ್ಲು. ಹಣ ಒದಗಿ ಬಂದಾಗ ಶ್ರೀಮಾತೆಯವರಿಗೆ ಒಂದು ಮೃದುವಾದ ದಿಂಬು, ಒಂದು ಪಾದ ಇಡಲಿಕ್ಕೆ ಆಸನ, ಈ ರೀತಿ ಕೆಲವು ವಸ್ತುಗಳನ್ನು ಕೊಡಿಸಬೇಕು ಎನ್ನುವುದು ಅವಳ ಮನದಂತರಾಳದ ಬಯಕೆಯಾಗಿತ್ತು. ನಿವೇದಿತಾ ಶ್ರೀಮಾತೆಯವರ ಸಾನ್ನಿಧ್ಯದಲ್ಲಿ ಬೇರೆಯೇ ವ್ಯಕ್ತಿಯಾಗಿ ಇರ್ತಾ ಇದ್ಲು. ಅವಳು ಶ್ರೀಮಾತೆಯವರನ್ನು ಎಷ್ಟು ಭಾವದುಂಬಿ ಸ್ವೀಕರಿಸಿದ್ದಳು ಎನ್ನುವುದನ್ನು ಪೂಜ್ಯ ಪ್ರವ್ರಾಜಿಕಾ ಭಾರತಿ ಪ್ರಾಣ ಮಾತಾಜಿಯವರು, ಆಗ ಅವರಿನ್ನೂ ಸರಳಾದೇವಿ, ಬರೆಯುತ್ತಾರೆ. ಒಮ್ಮೆ ನಾನು ಮತ್ತು ಸುಧೀರ ಶ್ರೀಮಾತೆಯವರ ಬಳಿಗೆ ಹೋಗಿದ್ದೆವು. ಶ್ರೀಮಾತೆಯವರು ಆಗ ತಾನೇ ಜಯರಾಂಬಾಟಿಯಿಂದ ಬಂದಿದ್ದರು. ಜಯರಾಂಬಾಟಿಯ ಬಿಸಿಲಿಗೆ, ಪರಿಶ್ರಮಿ ಕೆಲಸಕ್ಕೆ ಅವರ ಮೈಬಣ್ಣ ಕಪ್ಪಗಾಗಿತ್ತು. ಅಲ್ಲದೆ ಅವರು ಕ್ಷೀಣವಾಗಿದ್ದರು. ಅಷ್ಟು ಹೊತ್ತಿಗೆ ಇವರಿಬ್ಬರು ಶ್ರೀಮಾತೆಯವರ ಬಳಿ ಮಾತನಾಡುವ ಹೊತ್ತಿಗೆ ಸೋದರಿ ನಿವೇದಿತಾ ಬರುತ್ತಾಳೆ. ನಿವೇದಿತಾ ಅತ್ಯಂತ ಭಾವದುಂಬಿ ಶ್ರೀಮಾತೆಯವರಿಗೆ ಬಾಗಿ ನಮಸ್ಕಾರವನ್ನು ಮಾಡ್ತಾಳೆ. ನಿವೇದಿತಾ ಅಲ್ಲಿಯೇ ಹತ್ತಿರದಲ್ಲಿ ಶ್ರೀಮಾತೆಯವರನ್ನು ನೋಡುತ್ತಾ ಆನಂದ ಮನಸ್ಸಿನಿಂದ ಕುಳಿತುಕೊಳ್ತಾಳೆ. ತಾಯಿಯ ಮಡಿಲಿನಲ್ಲಿರುವ ಶಿಶು ಹೇಗೆ ನಿರುದ್ವಿಗ್ನವಾಗಿ ತನ್ನಲ್ಲಿ ತಾನು ಮಗ್ನವಾಗಿರುತ್ತದೆಯೋ ಹಾಗೆ ನಿವೇದಿತಾ ಶ್ರೀಮಾತೆಯವರ ಮಡಿಲಲ್ಲಿರುವ ಪುಟ್ಟ ಶಿಶುವಿನೋಪಾದಿಯಲ್ಲಿ ಅಲ್ಲಿ ಆನಂದದಿಂದ ಕುಳಿತುಕೊಂಡಿದ್ದಾಳೆ. ಶ್ರೀಮಾತೆಯವರು ನಿವೇದಿತಾಳಿಗೆ ಒಂದು ತಾಳೆಗರಿಯ ಬೀಸಣಿಗೆ, ಅದನ್ನು ಉಲನಿಂದ ಕಸೂತಿ ಮಾಡಲಾಗಿತ್ತು. ಅದರ ತುದಿಯನ್ನು ಉಲನಿನಿಂದ ಕಸೂತಿ ಮಾಡಲಾಗಿತ್ತು. ಅದನ್ನು ಉಡುಗೊರೆಯಾಗಿ ಕೊಡುತ್ತಾರೆ. ಒಂದು ಸಣ್ಣ ವಸ್ತು, ಆದರೆ ಅದರ ಹಿಂದೆ ದೊಡ್ಡ ಪ್ರೇಮ ಇದೆ. ನಿವೇದಿತಾಳಿಗೆ ಬಹಳ ಆನಂದ ಆಯಿತು. ಅವಳು ಆ ಬೀಸಣಿಗೆಯನ್ನು ಮತ್ತೆ ಮತ್ತೆ ಹಣೆಗೆ ಒತ್ಕೊಳ್ತಾಳೆ, ಎದೆಗೆ ಒತ್ಕೊಳ್ತಾಳೆ. ಶ್ರೀಮಾತೆಯವರೇ ಇದನ್ನು ತಯಾರು ಮಾಡಿದ್ದಾರೆ, ಶ್ರೀಮಾತೆಯವರು ನನಗೆ ಇದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಎಂದು ಅವಳು ಮತ್ತೆ ಮತ್ತೆ ಹೇಳಿದ್ಲು.
ತನ್ನ ಎದೆಗೆ ಹಣೆಗೆ ಮುಟ್ಟಿಸಿಕೊಂಡದ್ದಷ್ಟೇ ಅಲ್ಲ, ಅಲ್ಲಿ ಯಾರು ಯಾರು ಇದ್ದಾರೋ ಅವರೆಲ್ಲರ ತಲೆಗೆ ಈ ಬೀಸಣಿಗೆಯನ್ನು ಮುಟ್ಟಿಸಿದ್ಲು. ಒಂದು ಸಣ್ಣ ವಸ್ತುವಿಗಾಗಿ ಅವಳು ಅಷ್ಟು ಸಂತೋಷ ಪಡುವುದನ್ನು ಕಂಡು ಶ್ರೀಮಾತೆಯವರು ಹೇಳುತ್ತಾರೆ, ಅವಳಲ್ಲಿ ಎಷ್ಟು ಮುಗ್ಧ ಭಕ್ತಿ ಇದೆ ನೋಡು, ಅವಳಲ್ಲಿ ಎಂಥ ಶ್ರದ್ಧೆ ಇದೆ ನೋಡು. ಅವಳು ಸಾಕ್ಷಾತ್ ಶ್ರದ್ಧೆಯ ದೇವಿಯ ಹಾಗೆ ಕಾಣುತ್ತಿದ್ದಾಳೆ. ಅಲ್ಲದೆ ಅವಳಿಗೆ ನರೇಂದ್ರನ ಮೇಲೆ ಏನು ಪ್ರೇಮ. ನರೇಂದ್ರನಿಗಾಗಿ ಅವಳು ತನ್ನ ಮನೆ ಮಠ ದೇಶ ಎಲ್ಲವನ್ನೂ ಬಿಟ್ಟು ಈ ಅಪರಿಚಿತ ನಾಡಿನಲ್ಲಿ ಇಲ್ಲಿನ ಜನಗಳ ಸೇವೆಯಲ್ಲಿ ತೊಡಗಿದ್ದಾಳೆ. ಆಹಾ, ಏನು ಭಕ್ತಿ ಅವಳದ್ದು ಎಂದು ಶ್ರೀಮಾತೆಯವರು ಅವಳನ್ನು ಕೊಂಡಾಡುತ್ತಾರೆ. ಒಮ್ಮೆ ನಿವೇದಿತಾ ತನ್ನ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಇವತ್ತು ಶ್ರೀಮಾತೆಯವರು ನಮ್ಮ ಶಾಲೆಗೆ ಬರುತ್ತಾರೆ ಎಂದು ಸಾರಿದಳು. ಅವತ್ತು ಎಲ್ಲ ಹಬ್ಬದ ವಾತಾವರಣ. ನಿವೇದಿತಾ ಬಹಳ ಸಡಗರದಿಂದ ಮನೆಯ ಒಳಗೂ ಹೊರಗೂ ಓಡಾಡ್ತಾನೆ ಇದ್ಲು. ಶ್ರೀಮಾತೆಯವರು ಬೆಳಿಗ್ಗೆ ಬರುವುದು ನಿಶ್ಚಿತವಾಗಿತ್ತು. ಆದರೆ ಶ್ರೀಮಾತೆಯವರು ಮಧ್ಯಾಹ್ನ ಬಂದರು. ಶ್ರೀಮಾತೆಯವರ ಜೊತೆಯಲ್ಲಿ ರಾಧಿ, ಗೋಲಾಪ್ಮ, ಇನ್ನು ಕೆಲವು ಹೆಣ್ಣು ಮಕ್ಕಳು ಇದ್ದರು. ಶ್ರೀಮಾತೆಯವರ ಸಾರೋಟು ನಿವೇದಿತಾಳ ಶಾಲೆಯ ಎದುರಿಗೆ ಬಂದೊಡನೆ ನಿವೇದಿತಾ ಅತ್ಯಂತ ಭಕ್ತಿ ಗೌರವದಿಂದ ಅವರ ಬಳಿ ಸಾರಿ ಅವರನ್ನು ಕೈ ಹಿಡಿದು ಕೆಳಕ್ಕೆ ಇಳಿಸಿಕೊಳ್ತಾಳೆ. ಶ್ರೀಮಾತೆಯವರನ್ನು ಆದರದಿಂದ ಒಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಶ್ರೀಮಾತೆಯವರನ್ನು ಕೂಡಿಸಲಾಗುತ್ತೆ. ಶ್ರೀಮಾತೆಯವರು ಅಲ್ಲಿ ಕುಳಿತುಕೊಂಡಾಗ ಎಲ್ಲ ಹುಡುಗಿಯರಿಗೆ ಹೂವುಗಳನ್ನು ಕೊಡಲಾಗುತ್ತೆ. ಆ ಹುಡುಗಿಯರೆಲ್ಲರೂ ಹೂವುಗಳನ್ನು ಶ್ರೀಮಾತೆಯವರ ಪಾದಗಳಲ್ಲಿ ಅರ್ಪಿಸುತ್ತಾರೆ. ಶ್ರೀಮಾತೆಯವರು ನೀವೆಲ್ಲರೂ ಒಂದು ಹಾಡು ಹೇಳಿ ಎಂದು ಬೆಸಸಿದರು. ಆ ಮಕ್ಕಳೆಲ್ಲರೂ ಸೇರಿಕೊಂಡು ಶ್ರೀಮತಿ ಸರಳಾದೇವಿ ಸರ್ಕಾರ್ ರಚಿಸಿದಂತಹ ಒಂದು ಹಾಡನ್ನು ಹಾಡಿದರು. ಶ್ರೀಮಾತೆಯವರು ಸಂತೋಷಪಟ್ಟರು. ಶ್ರೀಮಾತೆಯವರಿಗೆ ಮಿಠಾಯಿಗಳನ್ನು ಕೊಡಲಾಯಿತು. ಬಳಿಕ ಎಲ್ಲ ಮಕ್ಕಳಿಗೆ ಮಿಠಾಯಿಗಳನ್ನು ಹಂಚಲಾಯಿತು. ಈಗ ಶ್ರೀಮಾತೆಯವರು ಇಡೀ ಮನೆಯನ್ನು ಅಥವಾ ಶಾಲೆಯನ್ನು ನೋಡಿಕೊಂಡು ಬಂದರು. ಅಲ್ಲೆಲ್ಲ ಆ ಮಕ್ಕಳು ರಚಿಸಿದಂತಹ ಕರಕುಶಲ ವಸ್ತುಗಳು, ಕರಕುಶಲ ಸಾಮಗ್ರಿಗಳು ಇದ್ದವು. ಅವನ್ನೆಲ್ಲ ನೋಡಿ ಶ್ರೀಮಾತೆಯವರು ತುಂಬ ಸಂತೋಷಪಟ್ಟರು. ಬಳಿಕ ಅವರು ನಿವೇದಿತಾಳ ಕೋಣೆಗೆ ಹೋಗಿ ವಿಶ್ರಾಂತಿಯನ್ನು ಪಡೆದು ತಮ್ಮ ಮನೆಗೆ ತೆರಳುತ್ತಾರೆ. ಹೀಗೆ ಶ್ರೀಮಾತೆಯವರು ಹಲವು ಬಾರಿ ನಿವೇದಿತಾಳ ಶಾಲೆಗೆ ಭೇಟಿ ನೀಡಿದ್ದಾರೆ. ಅವೆಲ್ಲ ನಿವೇದಿತಾಳ ಪಾಲಿಗೆ ಅತ್ಯಂತ ಸಂಭ್ರಮದ ದಿನಗಳಾಗಿದ್ದವು. ನಿವೇದಿತಾ ಶ್ರೀಮಾತೆಯವರಿಗೆ ಅಂತ ಒಂದು ಜರ್ಮನ್ ಸಿಲ್ವರ್ ಕರಡಿಗೆ ಅಂದರೆ ಪುಟ್ಟ ಡಬ್ಬ ಥರ, ಬಾಕ್ಸ್ ಥರ ಅದನ್ನು ಕೊಟ್ಟಿದ್ಲು. ಶ್ರೀಮಾತೆಯವರು ಅದರಲ್ಲಿ ಶ್ರೀರಾಮಕೃಷ್ಣರ ಕೂದಲನ್ನು ಇಟ್ಟಿದ್ದರು. ಶ್ರೀಮಾತೆಯವರು ಹೇಳುತ್ತಾರೆ, ಪ್ರತಿದಿನ ಪೂಜೆಯ ವೇಳೆಗೆ ಈ ಕರಡಿಗೆಯನ್ನು ತೆಗೆದು ರಾಮಕೃಷ್ಣರ ಕೂದಲನ್ನು ಪೂಜೆ ಮಾಡುವಾಗ ನನಗೆ ನಿವೇದಿತಾಳ ನೆನಪಾಗುತ್ತದೆ. ನಿವೇದಿತಾ ಕೊಟ್ಟ ವಸ್ತುವನ್ನು ಕೂಡ ಶ್ರೀಮಾತೆಯವರು ಅತ್ಯಂತ ಜತನದಿಂದ ತಮ್ಮ ಬಳಿ ಇಟ್ಟುಕೊಂಡಿದ್ದರು. ಶ್ರೀಮಾತೆಯವರ ಟ್ರಂಕ್ನಲ್ಲಿ ಒಂದು ಹಳೆಯ ರೇಷ್ಮೆ ಕರವಸ್ತ್ರ ಇರುತ್ತೆ, ಸ್ಕಾರ್ಫ್ ಇರುತ್ತೆ.
ಅದು ನಜ್ಜುಗುಜ್ಜಾಗಿರುವುದನ್ನು ನೋಡಿ ಒಬ್ಬ ಬ್ರಹ್ಮಚಾರಿ, ಅಮ್ಮ, ಈ ಸ್ಕಾರ್ಫನ್ನು ಎಸೆದು ಬಿಡೋಣ ಎಂದು ಹೇಳಿದರು. ಶ್ರೀಮಾತೆಯವರು ಹೇಳ್ತಾರೆ, ಬೇಡ ಬೇಡ, ಇದನ್ನು ನಿವೇದಿತಾ ಕೊಟ್ಟಿದ್ದಾಳೆ. ಇದನ್ನು ನೋಡಿದಾಗಲೆಲ್ಲ ನನಗೆ ನಿವೇದಿತಾಳ ನೆನಪಾಗುತ್ತದೆ. ಆದ್ದರಿಂದ ಇದನ್ನು ಎಸೆಯುವುದು ಬೇಡ ಎಂದು ಹೇಳಿ ಅದರೊಳಗೆ ಅದು ಬಟ್ಟೆ ಹಾಳಾಗಬಾರ್ದು ಅಂತ ಅಂದಿನ ಕಾಲದ ಪದ್ಧತಿ ಪ್ರಕಾರ ಸಾಸಿವೆ ಬೀಜಗಳನ್ನು ಹರಡಿ ಮಡಚಿ ಶ್ರೀಮಾತೆಯವರು ಮತ್ತೆ ಅದನ್ನು ಟ್ರಂಕ್ನಲ್ಲಿ ಇಡುತ್ತಾರೆ. ಹೀಗೆ ನಿವೇದಿತಾ ನೀಡಿದ ಪ್ರತಿಯೊಂದು ವಸ್ತುವನ್ನು ಶ್ರೀಮಾತೆಯವರು ಅತ್ಯಂತ ಆದರದಿಂದ ನೋಡಿಕೊಳ್ಳುತ್ತಿದ್ದರು. ಶ್ರೀಮಾತೆಯವರನ್ನು ಕಂಡಿದ್ದು ನಿವೇದಿತಾ ಭಾರತೀಯ ಹೆಣ್ಣು ಮಕ್ಕಳ ಕುರಿತು ಎಂಥ ಒಂದು ಗೌರವಪೂರ್ಣ ಭಾವನೆಯನ್ನು ತಾಳುವಂತಾಯಿತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಮುಂದೊಂದು ದಿನ ನಿವೇದಿತಾ ಒಂದು ಪತ್ರ ಬರೀತಾಳೆ. ಆ ಪತ್ರದ ಭಾವನೆ ಏನು ಅಂದರೆ, ಅಮ್ಮ, ನಾವೆಲ್ಲ ಸೇರಿ ನಿಮ್ಮ ಮೇಲೊಂದು ಸುಂದರ ಸ್ತೋತ್ರವನ್ನು ರಚಿಸಿ ಕಳುಹಿಸಬೇಕು ಅಂತ ಅನ್ನಿಸುತ್ತಿದೆ. ಆದರೆ ಅದು ಕೂಡ ಅತಿಯಾದ ಗಲಾಟೆ, ಸದ್ದುಗದ್ದಲ ಎಂದು ಅನ್ನಿಸುತ್ತದೆ. ಶ್ರೀರಾಮಕೃಷ್ಣರು ಜಗತ್ತಿನ ದಿಕ್ಕಿಲ್ಲದ ಮಕ್ಕಳಿಗೆ ಬಿಟ್ಟು ಹೋದಂತಹ ಬಳುವಳಿ ನೀವು. ಶ್ರೀರಾಮಕೃಷ್ಣರು ಈ ಜಗತ್ತಿನ ಜನರಿಗೆ ನೀಡಿದಂತಹ ಪ್ರೇಮದ ಮಧು ಕಲಶವೇ ನೀವು. ನಿಮ್ಮ ಮುಂದೆ ನಾವೆಲ್ಲ ಬಹಳ ಶಾಂತವಾಗಿರಬೇಕು, ಮೌನವಾಗಿರಬೇಕು. ಹಾಗಿದೆ ನಿಮ್ಮ ಜೀವನ. ನಿಜಕ್ಕೂ ಬೀಸುವ ಗಾಳಿ, ಬೆಳಕು ನೀಡುವ ಸೂರ್ಯಕಿರಣ, ಊದೋಟದ ಕಂಪು, ಗಂಗೆಯ ತಂಪು, ಇವೆಲ್ಲ ಭಗವಂತನ ಅದ್ಭುತ ನಿರ್ಮಿತಿಗಳಾದ ಇವೆಲ್ಲವೂ ಅತ್ಯಂತ ಶಾಂತ, ಅತ್ಯಂತ ಮೌನ. ಹಾಗೆಯೇ ನಿಮ್ಮ ಜೀವನ. ಎಷ್ಟು ಸುಂದರವಾದ ಪತ್ರವನ್ನು ನಿವೇದಿತಾ ಬರೆದಿದ್ದಾಳೆ. ಇನ್ನೊಂದು ಪತ್ರದಲ್ಲಿ ನಿವೇದಿತಾ, ಶಿ ಈಸ್ ದಿ ವೆರಿ ಸೋಲ್ ಆಫ್ ಪ್ರಾಕ್ಟಿಕ್ಯಾಲಿಟಿ ಆ್ಯಂಡ್ ಕಾಮನ್ ಸೆನ್ಸ್. ವ್ಯವಹಾರ ಪ್ರಜ್ಞೆಯ ಮೂರ್ತ ರೂಪ ನಮ್ಮ ಶ್ರೀಮಾತೆಯವರು ಎಂದು ಕೊಂಡಾಡಿದ್ದಾಳೆ. ಅದೇ ಪತ್ರದಲ್ಲಿ ಅವಳು ಬರೆಯುತ್ತಾಳೆ, ಶಿ ರಿಯಲಿ ಈಸ್ ಅಂಡರ್ ದ ಸಿಂಪಲ್ ಆ್ಯಂಡ್ ಅನ್ಅಸ್ಯೂಮಿಂಗ್ ಗೈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಆಫ್ ವಿಮೆನ್. ಶ್ರೀಮಾತೆಯವರು ಸರಳತೆಯ, ನಿರಾಡಂಬರತೆಯ ಪರದೆಯಡಿಯಲ್ಲಿ ಓರ್ವ ಅತ್ಯಂತ ಸಶಕ್ತ ಮಹಾನ್ ಸ್ತ್ರೀ. ಇನ್ನೊಂದು ಪತ್ರದಲ್ಲಿ ನಿವೇದಿತಾ ಬರೆಯುತ್ತಾಳೆ, ಶ್ರೀರಾಮಕೃಷ್ಣರು ಭಾರತೀಯ ಸ್ತ್ರೀತ್ವದ ಕುರಿತಾಗಿ ಹೇಳಿದ ಅಂತಿಮ ಮಾತು ಶ್ರೀಮಾತೆಯವರು. ಶ್ರೀರಾಮಕೃಷ್ಣರು ಭಾರತೀಯ ಸ್ತ್ರೀತ್ವದ ಕುರಿತಾಗಿ ಹೇಳಿದ ಅಂತಿಮ ಮಾತು ಶ್ರೀಮಾತೆಯವರು. ಆದರೆ ಅವರು ಹಳೆಯ ಪರಂಪರೆಯ ಕೊನೆಯ ವ್ಯಕ್ತಿಯೋ ಅಥವಾ ಹೊಸ ಪರಂಪರೆಯ ಮೊದಲ ವ್ಯಕ್ತಿಯೋ? ಅವರಲ್ಲಿ ಒಬ್ಬ ಸಾಮಾನ್ಯ ಸ್ತ್ರೀ ಪಡೆಯಬಹುದಾದ ಸರಳತೆ ಮತ್ತು ವಿವೇಕ ಪ್ರಜ್ಞೆಯನ್ನು ನಾವು ಗುರುತಿಸಬಹುದು. ಇವೆಲ್ಲ ಬಹಳ ಆಲೋಚನೀಯವಾದಂತಹ, ಅಮೂಲ್ಯವಾದಂತಹ ಮಾತುಗಳು. ಶ್ರೀಮಾತೆಯವರನ್ನು ಕಂಡಿದ್ದರಿಂದ ನಿವೇದಿತಾಳಿಗೆ ಭಾರತೀಯ ಸ್ತ್ರೀಯರ ಬಗ್ಗೆ ಅಪಾರ ಅಭಿಮಾನ, ಹೆಮ್ಮೆ ಇತ್ತು. ಮುಂದೊಂದು ದಿನ ಸ್ವಾಮಿ ಶಾರದಾನಂದಜಿಯವರು ಮಾತಿನ ನಡುವೆ, ಭಾರತೀಯ ಸ್ತ್ರೀಯರು ಕೊನೆಗೂ ಅಕ್ಷರವಿದ್ಯೆ ಇಲ್ಲದವರು, ಅವಿದ್ಯಾವಂತರು,
ಎಂದು ಹೇಳಿದಾಗ ಅಲ್ಲಿ ಇದ್ದಂತಹ ನಿವೇದಿತಾ ತಕ್ಷಣ ಅದನ್ನು ವಿರೋಧ ಮಾಡ್ತಾಳೆ. ಇಲ್ಲ, ಹಾಗೆಂದಿಗೂ ಅಲ್ಲ. ಭಾರತೀಯ ಸ್ತ್ರೀಯರು ಯಾವ ವಿವೇಕದ ನುಡಿಗಳನ್ನು ಆಡುತ್ತಾರೆಯೋ ಅವುಗಳನ್ನು ನಾವು ಯುರೋಪಿನ ಮಹಿಳೆಯರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಂದು ಹೇಳುತ್ತಾಳೆ. ಒಮ್ಮೆ ನಿವೇದಿತಾ ಮತ್ತು ಸೋದರಿ ಕ್ರಿಸ್ಟಿನಾ ಇಬ್ಬರು ಶ್ರೀಮಾತೆಯವರ ಬಳಿಗೆ ಬಂದಿದ್ದಾರೆ. ನಿವೇದಿತಾ ಆಗ ತಾನೇ ಬಂಗಾಳಿ ಕಲಿತಾ ಇದ್ಲು. ಅವಳು ಬಂಗಾಳಿಯಲ್ಲಿ ಮಾತೃದೇವಿ, ಅಪ್ನಿ ಅಮಾರ್ ಕಾಳಿ, ಅಮ್ಮ ನೀವು ನಮ್ಮ ಕಾಳಿಯಾಗಿದ್ದೀರಿ ಎಂದು ಹೇಳುತ್ತಾಳೆ. ಕ್ರಿಸ್ಟಿನಾ ಕೂಡ ಅದನ್ನೇ ಅನುಮೋದಿಸುತ್ತಾ ಇಂಗ್ಲೀಷಿನಲ್ಲಿ, ಹೌದು ಅಮ್ಮ ನೀವು ನಮ್ಮ ಕಾಳಿ ಎಂದು ಹೇಳುತ್ತಾಳೆ. ಶ್ರೀಮಾತೆಯವರು ತಮಾಷೆ ಮಾಡುತ್ತಾ ಹೇಳುತ್ತಾರೆ, ಇಲ್ಲ ಇಲ್ಲ, ನಾನು ಕಾಳಿ ಆಗಲ್ಲ. ನಾನು ಕಾಳಿಯಾದರೆ ನಾಲಿಗೆಯನ್ನು ಹೊರಕ್ಕೆ ಚಾಚಿಕೊಂಡಿರಬೇಕಾಗತ್ತೆ. ಆಗ ನಿವೇದಿತಾ, ಹಾಗೆ ಇಲ್ಲ ಅಮ್ಮ, ನೀವು ಹಾಗೆ ಮಾಡದಿದ್ದರೂ ನಾವು ನಿಮ್ಮನ್ನು ಕಾಳಿ ಎಂದು ಭಾವಿಸುತ್ತೇವೆ. ನೀವು ನಮ್ಮ ಕಾಳಿ, ಶ್ರೀರಾಮಕೃಷ್ಣರು ನಮ್ಮ ಶಿವ ಎಂದು ಹೇಳುತ್ತಾಳೆ. ಇನ್ನೊಂದು ಸಂದರ್ಭದಲ್ಲಿ ನಿವೇದಿತಾ ಶ್ರೀಮಾತೆಯವರ ಹತ್ತಿರ, ನಾವೆಲ್ಲ ಹಿಂದಿನ ಜನ್ಮದಲ್ಲಿ ಭಾರತೀಯರೇ ಆಗಿದ್ದೆವು. ಈಗ ವಿದೇಶದಲ್ಲಿ ಯುರೋಪ್ ಅಮೇರಿಕಗಳಲ್ಲಿ ಶ್ರೀರಾಮಕೃಷ್ಣರ ತತ್ವವನ್ನು ಪ್ರಚಾರ ಮಾಡಲಿಕ್ಕೆ ಅಂತ ಅಲ್ಲಿ ಹುಟ್ಟಿ ಬಂದಿದ್ದೇವೆ ಎಂದು ಹೇಳುತ್ತಾಳೆ. ಅವಳು ಹೃದಯ ಮನಸ್ಸಿನಿಂದ ಭಾರತೀಯಳೇ ಆಗಿಬಿಟ್ಟಿದ್ದಳು. ಶ್ರೀಮಾತೆಯವರು ನಿವೇದಿತಾ ಜೊತೆಯಲ್ಲಿ ಅತ್ಯಂತ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿದ್ರು. ಅದಕ್ಕೆ ಉದಾಹರಣೆ, ನಿವೇದಿತಾ 1900ರಲ್ಲಿ ತನ್ನ ಶಾಲೆಗೆ ಹಣ ಸಂಗ್ರಹಕ್ಕಾಗಿ ಯುರೋಪ್ ಅಮೇರಿಕಕ್ಕೆ ಪ್ರವಾಸ ಹೋಗ್ತಾಳೆ. ಆಗ ಶ್ರೀಮಾತೆಯವರು ನಿವೇದಿತಾಳಿಗೆ ಒಂದು ಪತ್ರವನ್ನು ಬರೀತಾರೆ. ಅದು ಬಂಗಾಳಿಯಲ್ಲಿದೆ. ಅದನ್ನು ಸ್ವಾಮಿ ಶಾರದಾನಂದಜಿಯವರು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿ ನಿವೇದಿತಾಳಿಗೆ ಕಳುಹಿಸಿಕೊಡ್ತಾರೆ. ಆ ಪತ್ರದಲ್ಲಿ ಬರುವ ಒಂದು ಮಾತು ಗಮನಾರ್ಹವಾಗಿದೆ. ಶ್ರೀಮಾತೆಯವರು ನಿವೇದಿತಾಗೆ ಹೇಳ್ತಾ ಇದ್ದಾರೆ, ನೀನು ಆ ದೇಶಗಳಲ್ಲಿ ಧ್ರುವ, ಪ್ರಹ್ಲಾದ, ಸಾವಿತ್ರಿ, ರಾಮ, ಸೀತೆ ಇವರೆಲ್ಲರ ಕಥೆಗಳನ್ನು ಅಲ್ಲಿಯ ಜನರಿಗೆ ಹೇಳುತ್ತಾ ಇದ್ದೀಯಾ ಎಂದು ಗೊತ್ತಾಯಿತು. ಪ್ರಪಂಚದ ಎಲ್ಲ ಕಾಡು ಹರಟೆಗಳಿಗಿಂತ ಈ ಬಗೆಯ ಮಾತುಗಳು, ಪ್ರಪಂಚದ ಎಲ್ಲ ಕಾಡು ಹರಟೆಗಳಿಗಿಂತ ಈ ಬಗೆಯ ಮಾತುಗಳು ಅತ್ಯಂತ ಶ್ರೇಯಸ್ಕರವಾದವುಗಳು. ಎಷ್ಟು ಸುಂದರವಾದ ಒಕ್ಕಣಿಕೆ ಶ್ರೀಮಾತೆಯವರು ನೀಡಿದ್ದು. 1910ರಲ್ಲಿ ನಿವೇದಿತಾ ಅಮೇರಿಕಕ್ಕೆ ಹೋಗಿರ್ತಾಳೆ. ಅವಳು ಹೋಗಲು ಕಾರಣ, ಶ್ರೀಮಾತೆಯವರ ಓರ್ವ ಭಕ್ತೆಯಾದಂತಹ ಶ್ರೀಮತಿ ಸಾರಾಬುಲ್ ತನ್ನ ಅಂತಿಮ ದಿನಗಳಲ್ಲಿ ಇದ್ದಾಳೆ. ಅವಳು ರುಗ್ಣಶಯ್ಯೆಯಲ್ಲಿ ಇದ್ದಾಳೆ. ಅವಳಿಗೆ ಸಾಂತ್ವನವನ್ನು ನೀಡಬೇಕು ಅಂತ ಸೋದರಿ ನಿವೇದಿತಾ ಅಮೇರಿಕೆಗೆ ಬೋಸ್ಟನ್ಗೆ ಹೋಗಿರ್ತಾಳೆ. ಒಂದು ಭಾನುವಾರ ನಿವೇದಿತಾ ಚರ್ಚಿಗೆ ಹೋಗಿದ್ದಾಳೆ. ಚರ್ಚಿನಲ್ಲಿ ಉಳಿದ ಎಲ್ಲ ಜನ ಯೇಸುಕ್ರಿಸ್ತನ ತಾಯಿ ಮೇರಿಯನ್ನು ಸ್ಮರಿಸಿಕೊಳ್ಳುತ್ತಿದ್ದಾರೆ. ನಿವೇದಿತಾ ಕೂಡ ಮೇರಿಯನ್ನು ಸ್ಮರಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಅವಳಿಗೆ ಶ್ರೀಮಾತೆಯವರ ರೂಪ ಕಣ್ಮುಂದೆ ಬರುತ್ತೆ. ಅವಳಿಗೆ ಬಹಳ ಶಾಂತಿ, ಪವಿತ್ರತೆಯ ಅನುಭವ ಆಗುತ್ತೆ.
ಮನೆಗೆ ಬಂದೊಡನೆ ಅವಳು ಅದನ್ನು ತನ್ನ ಡೈರಿಯಲ್ಲಿ ಬರೆದು ಇಡ್ತಾಳೆ. ಚರ್ಚಿಗೆ ಹೋಗಿದ್ದೆ, ಅಲ್ಲಿ ಶ್ರೀಮಾತೆಯವರನ್ನು ಮಡೋನಾ ರೂಪದಲ್ಲಿ ಕಂಡೆ. ಹರ್ ವೆರಿ ಪ್ರೆಸೆನ್ಸ್ ವಿಲ್ ಸ್ಯಾಂಕ್ಟಿಫೈ, ಹರ್ ವೆರಿ ಪ್ರೆಸೆನ್ಸ್ ವಿಲ್ ಸ್ಯಾಂಕ್ಟಿಫೈ. ಅವರ ಆ ಸಾನ್ನಿಧ್ಯವೇ ನಮ್ಮನ್ನು ಪವಿತ್ರೀಕರಿಸುತ್ತದೆ. ನಿವೇದಿತಾ ತನ್ನ ಈ ಅನುಭವವನ್ನು ಒಂದು ಪತ್ರದಲ್ಲಿ ಶ್ರೀಮಾತೆಯವರಿಗೆ ತಿಳಿಸುತ್ತಾಳೆ. ಅಮ್ಮ, ನಾನು ಚರ್ಚಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಉಳಿದ ಜನರೆಲ್ಲರೂ ತಾಯಿ ಮೇರಿಯನ್ನು ಸ್ಮರಿಸುತ್ತಿರುವಾಗ ನನಗೆ ಇದ್ದಕ್ಕಿದ್ದಂತೆ ನಿಮ್ಮ ಸ್ಮರಣೆಯಾಯಿತು. ಅದೇ ಗಂಭೀರವಾದ ಮುಖಮುದ್ರೆ, ಅದೇ ದೀಪ್ತವಾದ ನೇತ್ರಗಳು, ಅದೇ ಶ್ವೇತ ಸೆರಗು, ಅದೇ ಬಳೆಗಳು. ನನಗೆ ಅನ್ನಿಸುತ್ತದೆ ಶ್ರೀಮತಿ ಸಾರಾಬುಲ್ಲಳ ಆ ರುಗ್ನಶಯ್ಯೆಯಲ್ಲಿ ಅವಳಿಗೆ ಸಾಂತ್ವನವನ್ನು ನೀಡುತ್ತಿರುವುದು ನಿಮ್ಮ ಸಾನ್ನಿಧ್ಯ. ಮತ್ತು ನನಗೆ ಅನ್ನಿಸ್ತು, ನಾನು ಕಲ್ಕತ್ತಾದಲ್ಲಿರುವಾಗ, ನಿಮ್ಮ ಮನೆಯಲ್ಲಿರುವಾಗ ಪ್ರತಿದಿನ ಸಾಯಂಕಾಲ ಶ್ರೀರಾಮಕೃಷ್ಣರ ಆರಾತ್ರಿಕ ಭಜನೆ ಮುಗಿದ ಮೇಲೆ ಕಣ್ಣು ಮುಚ್ಚಿ ವ್ಯರ್ಥವಾಗಿ ಧ್ಯಾನಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಕಣ್ಣು ತೆರೆದು ನಿಮ್ಮನ್ನು ನೋಡಿ, ನಿಮ್ಮನ್ನು ನನ್ನ ಹೃದಯದಲ್ಲಿ ತುಂಬಿಕೊಳ್ಳಬೇಕು ಅಂತ ನನಗೆ ಏಕೆ ಅನ್ನಿಸಲಿಲ್ಲ? ಹೀಗೆ ನಿವೇದಿತಾ ಶ್ರೀಮಾತೆಯವರ ಸಂಬಂಧ ಏನು ಅಂತ ಹೇಳಬೇಕು, ಅತ್ಯಂತ ಗಂಭೀರವಾಗಿತ್ತು. ನಿವೇದಿತಾ ಶ್ರೀಮಾತೆಯವರನ್ನು ಯಾವ ರೀತಿ ಅರ್ಥ ಮಾಡಿಕೊಂಡಳು, ಅದು ನಮಗೆ ಒಂದು ಮಾರ್ಗದರ್ಶಿ. ನಿವೇದಿತಾ ಗಮನಿಸ್ತಾಳೆ, ಶ್ರೀಮಾತೆಯವರು ಗ್ರಾಮೀಣ ವಾತಾವರಣದಲ್ಲಿ ಬೆಳೆದು ಬಂದರೂ ಕೂಡ ಅವರಲ್ಲಿ ಅಷ್ಟು ಶಾಸ್ತ್ರಜ್ಞಾನ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಕೂಡ ಅನ್ಯ ದೇಶದ ಅನ್ಯ ಮತದ ಉದಾತ್ತ ಭಾವನೆಗಳನ್ನು ಗ್ರಹಿಸುವ ಒಂದು ವಿಶೇಷ ಶಕ್ತಿ, ವಿಶೇಷ ಅಂತರ್ದೃಷ್ಟಿ ಶ್ರೀಮಾತೆಯವರಲ್ಲಿ ಇರುವಷ್ಟು ಬೇರೆ ವ್ಯಕ್ತಿಗಳಲ್ಲಿ ಇಲ್ಲ. ಇದಕ್ಕೆ ಅವಳು ಒಂದು ಉದಾಹರಣೆಯನ್ನು ಕೊಡುತ್ತಾಳೆ. ನಿವೇದಿತಾ ಬರೆಯುತ್ತಾಳೆ, ಒಂದು ಬಾರಿ ಶ್ರೀಮಾತೆಯವರು ನಮ್ಮ ಮನೆಗೆ ಬಂದಿದ್ದರು. ಅದು ಈಸ್ಟರ್ ಹಬ್ಬದ ದಿನ. ಶ್ರೀಮಾತೆಯವರು, ಅವರ ಜೊತೆಯಲ್ಲಿ ಬಂದಂತಹ ಅವರ ಸಂಗಾತಿಗಳು ಅವರೆಲ್ಲರೂ ಮನೆಯನ್ನು ನೋಡಿ ಆದ ಮೇಲೆ ಪ್ರಾರ್ಥನಾ ಮಂದಿರದಲ್ಲಿ ಬಂದು ಕುಳಿತುಕೊಂಡರು. ಶ್ರೀಮಾತೆಯವರು ಈಸ್ಟರ್ ದಿನದ ವೈಶಿಷ್ಟ್ಯವನ್ನು ನಮಗೆ ತಿಳಿಸಿಕೊಡಿ ಎಂದು ಕೇಳಿಕೊಂಡರು. ನಿವೇದಿತಾ ಈಸ್ಟರ್ ಹಬ್ಬದ ವಿಶೇಷತೆ ಏನು, ಅದರ ಅರ್ಥ ಏನು, ಅದನ್ನು ವಿವರಿಸಿ ಹೇಳಿದ್ದಳು. ಬಳಿಕ ಅವರ ಹತ್ತಿರ ಒಂದು ಸಣ್ಣ ಫ್ರೆಂಚ್ ಆರ್ಗನ್, ಒಂದು ವಾದ್ಯ ಇರುತ್ತೆ. ಅದನ್ನು ಹಿಡಿದುಕೊಂಡು ನಿವೇದಿತಾ ಕ್ರಿಸ್ತನ ರೆಸುರೇಷನ್ ಪುನರುತ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಭಜನೆಗಳನ್ನು ಹಾಡತೊಡಗಿದಳು. ಆ ಹಾಡುಗಳನ್ನು ಕೇಳುತ್ತಿದ್ದಂತೆ ಶ್ರೀಮಾತೆಯವರ ಮುಖಚರ್ಯೆ ಕೂಡಲೇ ಬದಲಾಗತ್ತೆ. ಅವು ಭಾರತೀಯ ಚಿಂತನೆಗೆ ಬಹಳ ಪರಕೀಯವಾದಂತಹ ಭಾವನೆಗಳು. ಆದರೆ ಆ ಭಾವನೆಗಳನ್ನು ಶ್ರೀಮಾತೆಯವರ ಸೂಕ್ಷ್ಮ ಮನಸ್ಸು ತಕ್ಷಣ ಗ್ರಹಿಸಿಬಿಡ್ತು. ಆ ಭಜನೆಯ ಭಾವಕ್ಕೆ ತಕ್ಕಂತೆ ಅವರ ಮುಖ ಗಂಭೀರವಾಯಿತು, ಆಳವಾಯಿತು.
ಯೇಸು ಕ್ರಿಸ್ತನ ಭಾವದಲ್ಲಿ ಅವರ ಮನಸ್ಸು ಲೀನವಾಗಿ ಬಿಟ್ಟಿತು. ಹೀಗೆ ಇತರ ಧರ್ಮಗಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ವಿಶೇಷ ಶಕ್ತಿ ಶ್ರೀಮಾತೆಯವರಲ್ಲಿ ಇತ್ತು. ಅವರ ಈ ಗುಣ ಇನ್ನೊಂದು ಸಂದರ್ಭದಲ್ಲಿ ಈ ರೀತಿ ವ್ಯಕ್ತ ಆಗುತ್ತೆ. ಈ ಬಾರಿ ನಿವೇದಿತಾ ಮತ್ತು ಕ್ರಿಸ್ಟಿನಾ ಶ್ರೀಮಾತೆಯವರ ಮನೆಗೆ ಬಂದಿರುತ್ತಾರೆ. ಶ್ರೀಮಾತೆಯವರು ಇತರ ಎಲ್ಲ ಮಾತುಕತೆಗಳ ನಡುವೆ ನಿಮ್ಮ ದೇಶದಲ್ಲಿ ಮದುವೆಯನ್ನು ಯಾವ ರೀತಿ ಮಾಡ್ತಾರೆ, ಏನೇನು ವಿಧಿವಿಧಾನಗಳನ್ನು ಪದ್ಧತಿಗಳನ್ನು ಅನುಸರಿಸ್ತಾರೆ ಎಂದು ಕೇಳಿದರು. ಆಗ ನಿವೇದಿತಾ ಮತ್ತು ಅವಳ ಗೆಳತಿ ಇಬ್ಬರು ನಗ್ತಾ ನಗ್ತಾ, ಅವರಲ್ಲಿ ಒಬ್ಬರು ಫಾದರ್ ಆದರು, ಆಮೇಲೆ ಒಬ್ಬರು ಪತ್ನಿಯಾದರು, ಒಬ್ಬರು ಪತಿಯಾದರು. ಅವರ ಕಡೆ ಮದುವೆಯಲ್ಲಿ ಯಾವ ಪದ್ಧತಿಗಳನ್ನು ಅನುಸರಿಸ್ತಾರೆ ಅದನ್ನೆಲ್ಲ ವಿವರಿಸಿ ಹೇಳಿದರು. ಕೊನೆಯಲ್ಲಿ ಅವರು ಮದುವೆ ಆಗುವಾಗ ಒಂದು ಪ್ರತಿಜ್ಞೆಯನ್ನು ವರ ವಧು ಇಬ್ಬರು ಸ್ವೀಕರಿಸುತ್ತಾರೆ ಅಂತ ಹೇಳ್ತಾ, ಆ ಪ್ರತಿಜ್ಞೆ ಏನು ಅಂದರೆ, ನಮಗೆ ಮುಂದೆ ಬಡತನವೇ ಬರಲಿ ಶ್ರೀಮಂತಿಕೆಯೇ ಬರಲಿ, ನಮಗೆ ಮುಂದೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ, ನಾವು ಸುಖದಿಂದಿರಲಿ ಅಥವಾ ದುಃಖದಿಂದ ಇರಲಿ, ಯಾವ ಪರಿಸ್ಥಿತಿಯಲ್ಲಿ ಕೂಡ ನಾವು ಪರಸ್ಪರ ಒಬ್ಬರನ್ನು ಒಬ್ಬರು ಅಗಲುವುದಿಲ್ಲ. ಈ ಮಾತನ್ನು ಹೇಳಿದಾಗ ಅಲ್ಲಿ ಇದ್ದ ಎಲ್ಲರ ಮನಸ್ಸಿನ ಮೇಲೆ ಆ ಮಾತು ಎಂಥ ಗಾಢ ಪರಿಣಾಮವನ್ನು ಬೀರಿತು ಎಂಬುದನ್ನು ನಿವೇದಿತಾ ಮುಂಚೆ ಯೋಚಿಸಿರಲೇ ಇಲ್ಲ. ಅದರಲ್ಲೂ ಕೂಡ ಶ್ರೀಮಾತೆಯವರ ಮೇಲೆ ಈ ಮಾತು ಬಹಳ ಪ್ರಭಾವವನ್ನು ಉಂಟು ಮಾಡಿತು. ನಾವು ಮುಂದೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಬಡತನ ಬರಲಿ ಸಿರಿತನ ಬರಲಿ, ಸುಖದಿಂದಿರಲಿ ದುಃಖದಿಂದಿರಲಿ, ನಾವು ಪರಸ್ಪರ ಒಬ್ಬರನ್ನೊಬ್ಬರು ಅಗಲುವುದಿಲ್ಲ. ಶ್ರೀಮಾತೆಯವರು ಅದನ್ನು ಕೇಳಿ ಭಾವಸ್ಥರಾದರು. ಅವರು, ಓ ಎಂಥ ಧರ್ಮದ ಮಾತುಗಳಿವು, ಎಂಥ ಧರ್ಮದ ಮಾತುಗಳು ಇವು ಎಂದು ಉದ್ಗರಿಸುತ್ತಾರೆ. ನಿವೇದಿತಾ 1911ರಲ್ಲಿ ಡಾರ್ಜಿಲಿಂಗಿನಲ್ಲಿ ಪ್ರಾಣವನ್ನು ಬಿಟ್ಟಾಗ ಶ್ರೀಮಾತೆಯವರಿಗೆ ಬಹಳ ದುಃಖ ಆಗುತ್ತೆ. ಶ್ರೀಮಾತೆಯವರು ಹೇಳುತ್ತಾರೆ, ಓ ಅವಳದ್ದು ಎಂಥ ಸರಳ ಭಕ್ತಿ, ಅವಳು ನನಗಾಗಿ ಏನು ಮಾಡಲಿಕ್ಕೂ ಸಿದ್ಧಳಾಗಿದ್ದಳು. ಅವಳು ಪ್ರತಿ ರಾತ್ರಿಯ ಹೊತ್ತು ನನ್ನಲ್ಲಿಗೆ ಬರ್ತಾ ಇದ್ಲು. ಆಗ ಲಾಟೀನಿನ ದೀಪದ ಕಿರಣಗಳು ನನ್ನ ಕಣ್ಣಿಗೆ ಕುಕ್ಕುವುದನ್ನು ನೋಡಿ ಅವಳು ಆ ಲಾಟೀನಿನ ಗಾಜಿನ ಬುರುಡೆಯ ಮುಂದೆ ಒಂದು ಪೇಪರ್ ಕಾಗದವನ್ನು ಇಡ್ತಾ ಇದ್ಲು. ಅವಳು ಬಹಳ ಭಾವ ತುಂಬಿ ಪೂಜ್ಯ ದೃಷ್ಟಿಯಿಂದ ನನಗೆ ಬಗ್ಗಿ ನಮಸ್ಕಾರ ಮಾಡ್ತಾ ಇದ್ಲು. ನಮಸ್ಕಾರ ಮಾಡಿ ಪ್ರತಿ ಸಲ ಅವಳು ಪಾದಧೂಳಿಯನ್ನು ಕರವಸ್ತ್ರದಲ್ಲಿ ತೆಗೆದುಕೊಳ್ತಾ ಇದ್ಲು. ಅವಳು ನನ್ನ ಪಾದಗಳನ್ನು ಮುಟ್ಟಲಿಕ್ಕೆ ಸಂಕೋಚ ಪಡುವಂತೆ ಅನ್ನಿಸುತ್ತಿತ್ತು. ಓ ಅವಳದ್ದು ಎಷ್ಟು ಸರಳ ಭಕ್ತಿ, ಶ್ರೀಮಾತೆಯವರು ಉದ್ಗರಿಸುತ್ತಾರೆ. ಅಲ್ಲಿದ್ದ ಎಲ್ಲ ಮಹಿಳೆಯರು ಕಂಬನಿಗಳನ್ನು ಹಾಕಿದಾಗ ಶ್ರೀಮಾತೆಯವರು ಹೇಳುತ್ತಾರೆ, ಮಹಾತ್ಮರ ಮರಣಕ್ಕೆ ಇಡೀ ಪ್ರಕೃತಿ ಶೋಕಿಸುತ್ತದೆ, ಮಹಾತ್ಮರ ಮರಣಕ್ಕೆ ಇಡೀ ಪ್ರಕೃತಿ ಶೋಕಿಸುತ್ತದೆ. ಇನ್ನು
ಇನ್ನೊಮ್ಮೆ ಸೋದರಿ ಕ್ರಿಸ್ಟಿನಾ ಮತ್ತು ಸೋದರಿ ಸುಧೀರಾ ದೇವಿ ಬಂದಿದ್ದಾರೆ. ಶ್ರೀಮಾತೆಯವರು ಅವರಿಬ್ಬರನ್ನು ನೋಡಿ, ಇವರು ನಿವೇದಿತಾಳ ಜೊತೆಯಲ್ಲಿ ವಾಸವಾಗಿದ್ದರು, ಈಗ ಅವರಿಗೆ ಒಬ್ಬರೇ ಇರಲಿಕ್ಕೆ ಬಹಳ ಕಷ್ಟವಾಗಿರಬೇಕು ಎಂದು ನೆನಪಿಸಿಕೊಂಡು ನಿವೇದಿತಾಳ ಗುಣಗಾನವನ್ನು ಮಾಡುತ್ತಾರೆ. ನಿವೇದಿತಾ ಮರಣ ಹೊಂದಿದ್ದರಿಂದ ನಮಗೇ ಅಷ್ಟು ಕಷ್ಟ ಆಗಿದೆ, ಇನ್ನು ಅವಳೊಂದಿಗೆ ಇರುತ್ತಿದ್ದ ನಿಮಗೆ ಎಷ್ಟು ನೋವು ಆಗಿರಬೇಡ ಎಂದು ಹೇಳಿ ಶ್ರೀಮಾತೆಯವರು ಶಾಲೆಯ ಕಾರ್ಯಚಟುವಟಿಕೆಗಳನ್ನು ವಿಚಾರಿಸಿಕೊಳ್ತಾರೆ. ಒಮ್ಮೆ ಶ್ರೀಮಾತೆಯವರು ತಮ್ಮ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದರು. ಅಲ್ಲಿ ಸುತ್ತ ಬಹಳ ಹೆಣ್ಣು ಮಕ್ಕಳಿದ್ದರು. ಅವರು ಬೇರೆ ಬೇರೆ ವಿಷಯ ಮಾತನಾಡ್ತಾ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡಲಿಕ್ಕೆ ಆರಂಭ ಮಾಡಿದರು. ತಕ್ಷಣ ಶ್ರೀಮಾತೆಯವರು ಎದ್ದು ಕುಳಿತುಕೊಳ್ತಾರೆ. ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ಕ್ರಿಸ್ತನಿಗೆ ಕೈ ಮುಗಿತಾರೆ, ನಮಸ್ಕಾರ ಮಾಡ್ತಾರೆ. ಬಳಿಕ ಭಾವ ತುಂಬಿ ಹೇಳುತ್ತಾರೆ, ನಿವೇದಿತಾ ನನಗೆ ಯೇಸು ಕ್ರಿಸ್ತನ ಅನೇಕ ಕಥೆಗಳನ್ನು ಹೇಳಿದ್ಲು. ಕ್ರಿಸ್ತ ಜಗತ್ತಿನ ಜನರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಅಂತ ಬಂದ, ಜಗತ್ತಿನ ಜನರಿಗೆ ವಿಮೋಚನೆಯನ್ನು ಕೊಡಲಿಕ್ಕೆ ಅಂತ ಬಂದ. ಅವನು ನಮಗಾಗಿ ಬಹಳ ಕಷ್ಟಪಟ್ಟ. ಅವನು ಎಲ್ಲರನ್ನೂ ಪ್ರೀತಿಸಿದ. ಅವನು ಯಾರನ್ನು ಪ್ರೀತಿಸಿದರೋ ಅವರೇ ಅವನಿಗೆ ಬಹಳ ಕಿರುಕುಳವನ್ನು, ಹಿಂಸೆಯನ್ನು ಕೊಟ್ಟರು. ಅವನ ಕಾಲು, ಕೈ, ಎದೆ ಇವುಗಳಿಗೆ ಮೊಳೆಯನ್ನು ಹೊಡೆದಾಗ ಅಂಥ ಅಸಹನೀಯ ನೋವನ್ನು ಕೂಡ ಅವನು ಸಹಿಸಿಕೊಂಡು ಆ ಜನರನ್ನು ಕ್ಷಮಿಸಿದ. ಸಾಮಾನ್ಯ ಮನುಷ್ಯನಾದವನು ಈ ಬಗೆಯ ಕ್ಷಮೆಯನ್ನು ಹೊಂದಿರಲಿಕ್ಕೆ ಸಾಧ್ಯ ಇದೆಯಾ? ಅವನು ಸಾಕ್ಷಾತ್ ಭಗವಂತ. ಜಗತ್ತಿನ ಜನರಿಗೆ ಭಗವತ್ ಪ್ರೇಮವನ್ನು ಕಲಿಸಿಕೊಡಲಿಕ್ಕೆ ಅಂತ ಅವನು ಅವತರಿಸಿ ಬಂದ. ಹೀಗೆ ಹೇಳುತ್ತಾ ಶ್ರೀಮಾತೆಯವರಿಗೆ ನಿವೇದಿತಾಳ ನೆನಪಾಗುತ್ತೆ. ಓ, ನಿವೇದಿತಾ ಭಾರತೀಯ ಜನರ ಸೇವೆಗೆಂದು ತನ್ನನ್ನು ಅದೆಷ್ಟು ಸಮರ್ಪಿಸಿಕೊಂಡು ಬಿಟ್ಟಳು. ಭಾರತೀಯ ಹೆಣ್ಣು ಮಕ್ಕಳಿಗಾಗಿ ಅವಳು ಅವರಿಗೆ ವಿದ್ಯಾಭ್ಯಾಸವನ್ನು, ಸಂಸ್ಕೃತಿಯನ್ನು ನೀಡಬೇಕೆಂದು ಅವಳು ಅದೆಷ್ಟು ಹಿಂಸೆಗಳನ್ನು, ಅಪಮಾನಗಳನ್ನು, ನೋವನ್ನು ತಾಳಿಕೊಳ್ಳಬೇಕಾಯಿತು. ಅವಳು ಹೆಣ್ಣು ಮಕ್ಕಳನ್ನು ಶಾಲೆಗೆ ಸೇರಿಸಲಿಕ್ಕೆ ಅಂತ ಮನೆ ಮನೆಗೆ ಹೋಗುತ್ತಿದ್ದಳು. ಎಷ್ಟೋ ಜನ ಅವಳ ಮುಖಕ್ಕೆ ಬಾಗಿಲನ್ನು ಹೊಡೆದು ಬಿಟ್ಟಿದ್ರು. ಇನ್ನು ಕೆಲವರು ಅವಳನ್ನು ಮನೆಯೊಳಕ್ಕೇನೋ ಸೇರಿಸಿಕೊಂಡ್ರು. ಆದರೆ ಅವಳ ಮುಂದೆನೇ ಅವಳು ಹೋಗುತ್ತಿದ್ದಂತೆ ಅವಳು ಇದ್ದ ಜಾಗದಲ್ಲೆಲ್ಲ ಗಂಗಾಜಲ ಸಿಂಪಡಿಸಿಬಿಟ್ರು. ಅವಳಿಗೆ ಅದೆಲ್ಲ ಅಪಮಾನ ಗೊತ್ತಾಯಿತು. ಆದರೂ ಅವಳು ಪ್ರತಿ ಮನೆಯಿಂದ ನಗುಮುಖದಿಂದಲೇ ಹೊರಕ್ಕೆ ಹೋಗುತ್ತಿದ್ದಳು. ಅವಳು ಭಾರತದ ಸ್ತ್ರೀಯರಿಗಾಗಿ ಇಷ್ಟೆಲ್ಲ ಕಷ್ಟಪಡುವ ಅವಶ್ಯಕತೆ ಏನಿತ್ತು? ಅದನ್ನೆಲ್ಲ ಮಾಡದಿದ್ದರೂ ನಡೆಯುತ್ತಿತ್ತು. ಆದರೆ ಅವಳು ನರೇಂದ್ರನಿಗಾಗಿ, ಗುರುಭಕ್ತಿ ಎಂಬ ಒಂದು ಶಬ್ದಕ್ಕಾಗಿ ಅವಳು ಆ ಎಲ್ಲ ಕಷ್ಟ ಸಂಕಟಗಳನ್ನು ತಾಳಿಕೊಂಡಳು. ಭಗವಂತ ಯಾರ ಮೂಲಕ ಯಾವಾಗ ಏನು ಮಾಡಿಸಬೇಕು ಅನ್ನುವುದನ್ನೆಲ್ಲ ಬಲ್ಲ. ಹೀಗೆ ಶ್ರೀಮಾತೆಯವರು ಸಮಯ ಸಂದರ್ಭ ದೊರೆತಾಗಲೆಲ್ಲ ನಿವೇದಿತಾಳನ್ನು ಮನದಣಿಯೇ ಕೊಂಡಾಡುತ್ತಿದ್ದರು. ಶ್ರೀಮಾತೆ ಶ್ರೀ ಶಾರದಾದೇವಿಯವರ ಈ ಮೊದಲ ಭಾವಚಿತ್ರ ಇದೆಯಲ್ಲ,
ಇದು ನಮಗೆ ದೊರೆಯಲಿಕ್ಕೆ ನಿವೇದಿತಾ ಮತ್ತು ಮುಖ್ಯವಾಗಿ ಶ್ರೀಮತಿ ಸಾರಾಬುಲ್ ಅವರು ಕಾರಣರು. ಒಮ್ಮೆ ಈ ಎಲ್ಲ ಘಟನೆಗಳು ನಡೆಯುವುದಕ್ಕೆ ಬಹಳ ಮುಂಚೆ ಶ್ರೀಮತಿ ಸಾರಾಬುಲ್ ಶ್ರೀಮಾತೆಯವರ ಹತ್ತಿರ ಬಂದು, ಅಮ್ಮ, ನಾವು ನಿಮ್ಮ ಭಾವಚಿತ್ರವನ್ನು ತೆಗೆಯಬೇಕು ಅಂತ ಇದ್ದೇವೆ ಎಂದು ತಿಳಿಸಿದಳು. ಶ್ರೀಮಾತೆಯವರಿಗೆ ಆಡಂಬರ ಅಟ್ಟಹಾಸ ಎಲ್ಲ ಸ್ವಲ್ಪವೂ ಒಪ್ಪಿಗೆ ಇಲ್ಲ. ಅವರಿಗೆ ಅದೆಲ್ಲ ರುಚಿಸುವಂಥದ್ದಲ್ಲ. ಶ್ರೀಮಾತೆಯವರು ಸಹಜವಾಗಿ ಫೋಟೋ ತೆಗೆಯಿಸಿಕೊಳ್ಳಲಿಕ್ಕೆ ನಿರಾಕರಿಸಿಬಿಟ್ರು. ಅವರ ಅತ್ಯಂತ ಲಜ್ಜೆಯ ಸ್ವಭಾವ ಅದಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಆದರೆ ಶ್ರೀಮತಿ ಸಾರಾಬುಲ್, ಅಮ್ಮ, ನಾವು ಅಮೇರಿಕಕ್ಕೆ ಹೋಗಿ ಈ ಫೋಟೋವನ್ನು ಪೂಜೆ ಮಾಡಬೇಕು ಅಂತ ಇದ್ದೇವೆ, ದಯವಿಟ್ಟು ತಾವು ಅನುಮತಿ ಕೊಡಬೇಕು. ಶ್ರೀಮಾತೆಯವರು ಒಪ್ಪಿದರು. ಶ್ರೀಮಾತೆಯವರು ಒಂದು ಷರತ್ತನ್ನು ಹಾಕಿದ್ರಂತೆ, ಹೆಣ್ಣು ಮಗಳು ಫೋಟೋಗ್ರಾಫರ್ ಬೇಕು ಅಂತ. ಆದರೆ ಕಲ್ಕತ್ತಾದಲ್ಲಿ ಎಷ್ಟು ಹುಡುಕಿದ್ರೂ ಯಾವ ಹೆಣ್ಮಗಳು ಫೋಟೋಗ್ರಾಫರ್ ಇರಲಿಲ್ಲ. ಕೊನೆಗೆ ಒಬ್ಬ ಆಂಗ್ಲ ಫೋಟೋಗ್ರಾಫರನ್ನೇ ಕರೆದು ತರಲಾಯಿತು. ಅವನು ಬರುವುದಕ್ಕಿಂತ ಮುಂಚೆ ಫೋಟೋ ತೆಗಿಲಿಕ್ಕೆ ಸಿದ್ಧತೆ ಮಾಡಲಾಯಿತು. ಶ್ರೀಮಾತೆಯವರ ಮಂಚದ ಹಿಂಭಾಗದಲ್ಲಿ ಕಪ್ಪು ಬಣ್ಣದ ಕರ್ಟನ್ ಹಾಕಲಾಗುತ್ತೆ. ಶ್ರೀಮಾತೆಯವರಿಗೆ ಕುಳಿತುಕೊಳ್ಳಲಿಕ್ಕೆ ಒಂದು ಫರ್ ಆಸನ ಹರಡಲಾಯಿತು. ಅವರ ಎರಡೂ ಕಡೆಗಳಲ್ಲಿ 2 ತಾಳೆ ಸಸಿ ಇಡಲಾಯಿತು. ಗೋಲಾಪ್ಮ ಮತ್ತು ಸೋದರಿ ನಿವೇದಿತಾ ಶ್ರೀಮಾತೆಯವರ ಸೆರಗು, ಕೂದಲು ಇವನ್ನೆಲ್ಲ ಸಿದ್ಧ ಮಾಡಿದ್ರು. ಶ್ರೀಮಾತೆಯವರು ಕುಳಿತುಕೊಂಡ್ರು. ಫೋಟೋಗ್ರಾಫರ್ ಬಂದು ಎದುರುಗಡೆ ನಿಂತ್ಕೊಂಡ. ಶ್ರೀಮಾತೆಯವರ ಮನಸ್ಸು ಅಂತರ್ಮುಖವಾಯಿತು, ಅವರ ದೃಷ್ಟಿ ಕೆಳಮುಖವಾಯಿತು. ಫೋಟೋಗ್ರಾಫರ್ ಮೊದಲನೇ ಫೋಟೋ ತೆಗೆದ. ಬಳಿಕ ಕೆಲವೇ ಕ್ಷಣಗಳಲ್ಲಿ ಶ್ರೀಮಾತೆಯವರು ಕಣ್ತೆರೆದು ನೇರವಾಗಿ ನೋಡಿದರು. ಆಗ ಫೋಟೋಗ್ರಾಫರ್ ಇನ್ನೊಂದು ಫೋಟೋ ತೆಗೆದ. ಅದೇ ಇದು ನಾವು ಎಲ್ಲ ಕಡೆ ಪೂಜೆ ಮಾಡ್ತಾ ಇರುವಂತಹ ಫೋಟೋ ಇದೆಯಲ್ಲ, ಅದು 2ನೇ ಫೋಟೋ. ಮೊದಲನೇ ಫೋಟೋ ಶ್ರೀಮಾತೆಯವರು ಅಂತರ್ಮುಖ ಭಾವದಲ್ಲಿ ದೃಷ್ಟಿಯನ್ನು ಕೆಳಕ್ಕೆ ಹಾಕಿ ತೆಗೆದಿರುವಂಥದ್ದು ಒಂದು ಸಿಗುತ್ತೆ. ಬಳಿಕ ಇದು. ಅದಾದ ನಂತರ 3ನೆಯ ಫೋಟೋವನ್ನು ಶ್ರೀಮಾತೆಯವರು ಪಕ್ಕದಲ್ಲಿ ಸೋದರಿ ನಿವೇದಿತಾ ಕುಳಿತುಕೊಂಡು ತೆಗಿತಾರೆ. ಹೀಗೆ ಒಟ್ಟು 3 ಫೋಟೋಗಳನ್ನು ತೆಗೆಯಲಾಯಿತು. ಈ ಫೋಟೋಗಳ ವಿಶೇಷವನ್ನು ಕುರಿತಂತೆ ಸೋದರಿ ನಿವೇದಿತಾ ಹೇಳುತ್ತಾಳೆ, ಯಾವ ಶ್ರೀಮಾತೆಯವರು ಅದೆಷ್ಟು ಪವಿತ್ರತಾ ಸ್ವರೂಪಿಣಿ ಅಂದರೆ ತಮ್ಮ ಕುಟುಂಬದ ವಲಯವನ್ನು ಬಿಟ್ಟು ಬೇರೆ ಯಾವ ಪರಪುರುಷನನ್ನು ಯಾವತ್ತೂ ನೋಡಿರಲಿಲ್ವೋ ಅಂಥ ಶ್ರೀಮಾತೆಯವರು ಮೊದಲ ಬಾರಿಗೆ ಆ ಫೋಟೋಗ್ರಾಫರ್ನನ್ನು ನೋಡಿದ್ರು. ಅವನು ಇವರನ್ನು ನೋಡಿದ ಅಂತ ನಿವೇದಿತಾ ಬರೆಯುತ್ತಾಳೆ. ಶ್ರೀಮಾತೆಯವರ ಪಾವಿತ್ರ್ಯ ಆ ಮಟ್ಟದ್ದಾಗಿತ್ತು. ಆಗ ಶ್ರೀಮಾತೆಯವರಿಗೆ 45 ವರ್ಷ ವಯಸ್ಸು. ಶ್ರೀಮಾತೆಯವರು ಆ ಫೋಟೋ ಬಗ್ಗೆ ಹೇಳ್ತಾರೆ, ಮುಂಚೆ ನಾನು ದಪ್ಪ ಇದ್ದೆ, ಆದರೆ ಆ ಫೋಟೋ ತೆಗೆಯುವ ಹೊತ್ತಿಗೆ ನಾನು ಕ್ಷೀಣವಾಗಿ ಬಿಟ್ಟಿದ್ದೆ. ಕಾರಣ ಏನು ಅಂದರೆ ಆಗ ಸ್ವಾಮಿ ಯೋಗಾನಂದಜಿಯವರು ಬಹಳ ಕಾಯಿಲೆಯಿಂದ ನರಳುತ್ತಿದ್ದರು. ಅವರ ಕಾಯಿಲೆ ಶೋಚನೀಯವಾದಾಗಲೆಲ್ಲ ನನಗೆ ಎಷ್ಟು ದುಃಖವಾಗ್ತಿತ್ತು. ಆ ದುಃಖದಿಂದ ನಾನು ಸೊರಗಿ ಹೋಗ್ತಾ ಇದ್ದೆ. ಅವರ ಆರೋಗ್ಯ ಸ್ವಲ್ಪ ಸುಧಾರಿಸ್ತಾ ಇದೆ ಅನ್ನುವಾಗ ನನಗೂ ಸ್ವಲ್ಪ ಶಕ್ತಿ ಬರ್ತಾ ಇತ್ತು. ಆ ದುಃಖದ ದಿನಗಳಲ್ಲಿ ಈ ಫೋಟೋವನ್ನು ತೆಗೆಯಲಾಯಿತು. ಆದರೆ ಶ್ರೀಮಾತೆಯವರ ಮುಖಭಾವದಲ್ಲಿ
ಆ ಭಾವನೆಯಲ್ಲಿ ಎಲ್ಲೂ ದುಃಖದ ಕುರುಹು ಇಲ್ಲ. ಅದೇ ಅವರ ದೈವತ್ವಕ್ಕೆ ಸಾಕ್ಷಿ. ಶ್ರೀಮಾತೆಯವರು ಹೇಳ್ತಾರೆ, ಸಾರಾಪುಲ್ ಕೇಳಿಕೊಂಡ್ಲು, ನಾವು ಅಮೇರಿಕಕ್ಕೆ ಒಂದು ಭಾವಚಿತ್ರವನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಬೇಕು. ಆ ಕಾರಣಕ್ಕಾಗಿ ನಾನು ಫೋಟೋ ತೆಗೆಯಲಿಕ್ಕೆ ಒಪ್ಪಿಕೊಂಡೆ. ಆದ್ದರಿಂದ ಶ್ರೀಮಾತೆಯವರ ಭಾವಚಿತ್ರವನ್ನು ನಮಗೆ ಒದಗಿಸಿಕೊಟ್ಟಂತಹ ಶ್ರೀಮತಿ ಸಾರಾಬುಲ್ ಮತ್ತು ಸೋದರಿ ನಿವೇದಿತಾರಿಗೆ ನಾವು ಅತ್ಯಂತ ಕೃತಜ್ಞರಾಗಿರಬೇಕು. ಹೀಗೆ ಶ್ರೀಮಾತೆಯವರು ಮತ್ತು ಸೋದರಿ ನಿವೇದಿತಾ, ಶ್ರೀಮಾತೆಯವರು ಮತ್ತು ಸೋದರಿ ನಿವೇದಿತಾ ಅವರಿಬ್ಬರ ಸಂಬಂಧವೂ ಕೂಡ ಸ್ವಾಮಿ ವಿವೇಕಾನಂದರು ಮತ್ತು ಶ್ರೀಮಾತೆಯವರ ಸಂಬಂಧದ ಹಾಗೆ ಎರಡು ದಿಗ್ಗಜರ ನಡುವಿನ ಸಂಬಂಧ. ಅದು ತಾಯಿ ಮಗುವಿನ ನಡುವಿನ ಸಂಬಂಧ. ಆದರೆ ಸ್ವಾಮಿ ವಿವೇಕಾನಂದರು ಮತ್ತು ಶ್ರೀಮಾತೆಯವರ ಭೇಟಿಗಳು, ಸಂಬಂಧಗಳು ಬಹಳ ವಿರಳ, ಬೆರಳೆಣಿಕೆಯಷ್ಟು. ಆದರೆ ನಿವೇದಿತಾ ಭಗವಂತನ ಕೃಪೆಯಿಂದ, ಶ್ರೀಮಾತೆಯವರ ಆಶೀರ್ವಾದದಿಂದ ಬಹಳಷ್ಟು ಬಾರಿ ಶ್ರೀಮಾತೆಯವರನ್ನು ಭೇಟಿಯಾಗಿದ್ದಾಳೆ. ಹೀಗೆ ಅವರೀರ್ವರ ಸಂಬಂಧದ ಆ ಪುಣ್ಯ ಕಥನ ನಮ್ಮ ಜೀವನಗಳನ್ನು ಬೆಳಗಿಸುತ್ತದೆ, ನಮ್ಮ ಜೀವನಗಳಲ್ಲಿ ಶಾಂತಿ ಪಾವಿತ್ರ್ಯವನ್ನು ತುಂಬುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.